ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಅನುದಾನಿತ ಶಾಲೆಗಳ ಶಿಕ್ಷಕರ ಕೊರತೆ ಬಗ್ಗೆ ವಿಧಾನಸಭೆಯಲ್ಲಿ ಆಗ್ರಹ. ಕರ್ನಾಟಕ ವಿಧಾನಸಭಾ ಅಧಿವೇಶನದಲ್ಲಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿನ ಶಿಕ್ಷಕರ ಕೊರತೆ ವಿಚಾರವನ್ನು ಪ್ರಸ್ತಾಪಿಸಿ ಈ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣ ಮಸೂದೆ ಜಾರಿಗೊಳಿಸಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಒತ್ತಾಯಿಸಿದ್ದಾರೆ. ರಾಜ್ಯದ ಹಲವು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಸಿಗದೆ ಅವರ ಭವಿಷ್ಯ ಅಪಾಯದಲ್ಲಿದೆ. ನನ್ನ ಕ್ಷೇತ್ರದ ಸಿದ್ದಾಪುರ ಶಾಲೆಯಲ್ಲಿ 25 ಮಕ್ಕಳಲ್ಲಿ ಕೇವಲ 5 ಮಕ್ಕಳು ಮಾತ್ರ ಉತ್ತೀರ್ಣರಾಗಿರುವುದು ಶಿಕ್ಷಣ ವ್ಯವಸ್ಥೆಯ ದುಸ್ಥಿತಿಯನ್ನ ಸ್ಪಷ್ಟಪಡಿಸುತ್ತದೆ. ಇದು ಕೇವಲ ಒಂದು ಶಾಲೆಯ ಸ್ಥಿತಿಯಲ್ಲ, ಅನೇಕ ಅನುದಾನಿತ ಶಾಲೆಗಳಲ್ಲಿನ ನಿಜ ಸ್ಥಿತಿ ಇದೇ ಆಗಿದೆ. ಹೀಗಾಗಿ ಅನುದಾನಿತ ಶಾಲೆಗಳ ಸಮಗ್ರ ಸರ್ವೆ ನಡೆಸಬೇಕು. ಖಾಲಿ ಶಿಕ್ಷಕರ ಹುದ್ದೆಯನ್ನ ತಕ್ಷಣ ಭರ್ತಿ ಮಾಡಬೇಕು. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ವಿಶೇಷ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಸಚಿವರಾದ ಮಧು ಬಂಗಾರಪ್ಪ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಾನು ಚುಕ್ಕೆ ಗುರುತಿನ ಪ್ರಶ್ನೆ 2041 ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನ ಕೇಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನನ್ನ ಪ್ರಶ್ನೆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರದಿಂದ ಅನುದಾನಿತ ಪಡೆದಂಥ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳ ಬಗ್ಗೆ ನಾನು ಕೇಳಿದ್ದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸಚಿವರು ನಾವೇನು ಕೇಳಿದ್ವಿ ಎಲ್ಲ ಉತ್ತರ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಇಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ಸರ್ಕಾರದಿಂದ ಅನುದಾನ ಪಡೆದಂತ ಪ್ರಾಥಮಿಕ ಶಾಲೆಗಳು, ಪ್ರೌಢಶಾಲೆಗಳು ಸಂಬಂಧಿಸಿದಂತೆ ಈಗಾಗಲೇ ಬಹಳಷ್ಟು ಅಂದ್ರೆ ಏನು ನಾವು ಸರ್ಕಾರಿ ಶಾಲೆಗಳಿಗೆ ಕಂಪೇರ್ ಮಾಡಿದಾಗ ಈ ಅನುದಾನ ಪಡೆದಂತ ಶಾಲೆಗಳಿಗೂ ಕೂಡ ಬಡವ್ರ ಮಕ್ಕಳು ಸೇರ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಿ ವಿಶೇಷವಾಗಿ ಏನು ಭೌಗೋಳಿಕವಾಗಿ ಅಲ್ಲೇನು ಶಾಲೆಗಳಿರ್ತದೆ, ಅನುದಾನ ಪಡೆದಂತ ಒಂದು ಪ್ರೌಢಶಾಲೆ ಇದ್ರೆ ಆ ಸರ್ಕಾರಿ ಶಾಲೆ ಮಂಜೂರಾಗಲ್ಲ. ಅದರಲ್ಲಿ ಬಡವರೇ ಓದ್ತಾ ಇರ್ತಾರೆ. ಆದ್ರೆ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಏನು ಅಲ್ಲಿ ಹುದ್ದೆಗಳು ಖಾಲಿ ಆಗ್ತವೆ, ಅದು ಭರ್ತಿ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈಗೇನು ಸರ್ಕಾರಿ ಶಾಲೆಗಳಲ್ಲಿ ಅತಿ ಶಿಕ್ಷಕರು ಇರ್ತಾರೆ, ಅಲ್ಲಿ ಅದನ್ನು ಅವರಿಗೆ ಸಿಗಂತ ವ್ಯವಸ್ಥೆ ಆಗಲ್ಲ. ಹಾಗಾಗಿ ಬಹಳಷ್ಟು ಕಡೆ ಬಹಳ ನಮ್ಮ ಕ್ಷೇತ್ರದ ತಗೊಂಡಾಗ ಏನು ಫಲಿತಾಂಶದಲ್ಲಿ ಇರ್ಬೋದು, ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ವೇಕೆನ್ಸಿ, ಯಾಕಂದ್ರೆ ಆಸ್ ಅಂಡ್ ವೆನ್ ಯಾವಾಗ ಖಾಲಿ ಆಗುತ್ತೆ ಇಮಿಡಿಯೇಟ್ ತುಂಬಲಿಕ್ಕೆ ಆಗಲ್ಲ. ಸರ್ಕಾರಿ ಇದಕ್ಕೆ ಕಂಪೇರ್ ಮಾಡಿದಾಗ ಇಲ್ಲಿ ನೋಡಿದ್ರೆ ವೇಕೆನ್ಸಿ ಪೊಸಿಷನ್ ಒಂದು 25% ಇರ್ತದೆ ಸರ್ಕಾರಿ ಇದರಲ್ಲಿ, ಅನುದಾನಿತ ಇದರಲ್ಲಿ ಮೋರ್ ದೆನ್ 50% ಇರ್ತದೆ. ಹಾಗಾಗಿ ಬಡವರು ಹೋದಂತ ಶಾಲೆಗಳಲ್ಲಿ ಮಕ್ಕಳಿಗೆ ಬಹಳಷ್ಟು ತೊಂದರೆ, ಅಂದ್ರೆ ಅವ್ರಿಗೆ ಸರಿಯಾದ ಶಿಕ್ಷಣ ಸಿಗಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲೇ ತಗೊಂಡ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಸಿದ್ದಾಪುರ ಅಂತ ಇದೆ, ಅದು ಟೌನ್ಗೆ ಒಂದು 10 ಕಿಲೋಮೀಟರ್ ಒಳಗೇನೆ ಇದೆ. ಆದ್ರೂ ಕೂಡ ಅವರಿಗೆ ಶಕ್ತಿ ಇರಲ್ಲ, ಅಲ್ಲೇ ಸೇರಿಸ್ತಾರೆ. 25 ಜನಕ್ಕೆ ಕೇವಲ 5 ಜನ ಮಕ್ಕಳು ಪಾಸ್ ಆಗ್ತಾರೆ. ಕಾರಣ ಇಂಥ ಈ ಒಂದು ವ್ಯವಸ್ಥೆನಲ್ಲಿ ಬಹುಶಃ ನಮ್ಮ ಸಚಿವರು ಬಹಳಷ್ಟು ಮೊನ್ನೆ ತಾನೇ 2 ಬಿಲ್ಗಳನ್ನ ಮಂಡನೆ ಮಾಡಿದ್ರು. ಉಪಯುಕ್ತವಾದ ಒಂದು ಬಿಲ್ ಅಂತ ತಂದಿದ್ದಾರೆ. ಜೊತೆಗೆ ಇದೀಗ ತಾನೇ ಒಂದು ಪ್ರಕಟಣೆಯನ್ನು ಕೂಡ ಮಾಡಿದ್ರು. ಅದು ಶಾಶ್ವತವಾಗಿ ಆದ್ರೂ ಒಳ್ಳೇದು. ಅದು ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಪೇರೆಂಟ್ಸ್ ಆತಂಕದಲ್ಲಿರ್ತಾರೆ, ಎಲ್ಲಿ ನಮಗೆ 5 ವರ್ಷ 8 ತಿಂಗಳು ನಿಲ್ಲಿಸ್ತಾರ ಅಂತ, ಆ ನಿಯಮ ತರ್ತಾರ ಅಂತ ಹೇಳ್ಬಿಟ್ಟು ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಇದಕ್ಕೆ ನಾನು ನಮ್ಮ ಸಚಿವರಲ್ಲಿ ಕೇಳೋದು, ಅದನ್ನ ಒಂದು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಈ ಇನ್ನೊಂದು ಬಿಲ್ ಅನ್ನ ತರಬೇಕು ಇದ್ರ ಬಗ್ಗೆ. ಯಾಕಂದ್ರೆ ಮಿನಿಸ್ಟರ್ ಇರ್ತಕ್ಕಂಥ ನಿಯಮಗಳನ್ನ ಹೇಳಿದಾರೆ ಅವರು. ಹಾಗಾಗಿ ಸಚಿವರು ಹೇಳಿ. ಸಭಾಧ್ಯಕ್ಷರು, ಇದು ಕಾನೂನು ಮಾಡಬೇಕಾದ್ರೆ ಯಾವಾಗ್ಲೂ ಕೂಡ ಅನುದಾನಿತ ಶಾಲೆಗೆ ಶಿಕ್ಷಕರ ನೇಮಕಾತಿ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾರು ಟ್ರಸ್ಟ್ ಅವ್ರು ಇರ್ತಾರೋ ಅವರೇ ಶಿಕ್ಷಕರನ್ನು ಕೊಡಬೇಕು ಅಂತ ಹೇಳಿದೆ. ನಾವು ನಮ್ಮ ಸರ್ಕಾರ ಬಂದ ಮೇಲೆ 2015ರಿಂದ 2020ವರೆಗೂ ಕೂಡ ಶಿಕ್ಷಕರನ್ನ ತಗೊಳ್ತಕ್ಕಂಥ ಒಂದು ಇದನ್ನು ಕೂಡ ಹೊರಡಿಸಿದೀವಿ. ಈ ಇಂಟರ್ನಲ್ ರಿಸರ್ವೇಶನ್ ಒಂದು ಆದ ತಕ್ಷಣ ಅದನ್ನು ಕೂಡ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಆದ್ರೆ ನನಗೂ ಕೂಡ ವೈಯಕ್ತಿಕವಾಗಿ ಆಸೆ ಇದೆ. ಯಾಕೆಂದ್ರೆ ಅತಿ ಶಿಕ್ಷಕರನ್ನು ಕೊಡ್ಲಿಲ್ಲ ಅಂದ್ರೆ ಪಾಪ ಕೆಲವು ಆರ್ಥಿಕವಾಗಿ ಅಷ್ಟೊಂದು ಸದೃಢವಾಗಿರಲ್ಲ. ಈಗ ನಂದೇ 10 ಶಾಲೆ, 10 ಶಾಲೆಯಲ್ಲಿ ಏನಾದ್ರು ಶಿಕ್ಷಕರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಏನೋ ನಮ್ಮ ಸ್ವಂತ ಶಕ್ತಿ ಮೇಲೆ ಹೋಗಿ ಶಿಕ್ಷಕರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅತಿ ಶಿಕ್ಷಕರ ತರ ನಾವೇ ಕೊಡ್ತೀವಿ. ಆದ್ರೆ ಇದು ರಿಪರ್ಕಷನ್ಸ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅದನ್ನ ಬೇರೆ ಬೇರೆ ಇಲಾಖೆಯಲ್ಲಿ ಹೈಯರ್ ಎಜುಕೇಶನ್ ಅಲ್ಲೂ ಬರ್ತದೆ, ಮೆಡಿಕಲ್ ಎಜುಕೇಶನ್ ಅಲ್ಲೂ ಕೂಡ ಅತಿ ಶಿಕ್ಷಕರನ್ನ ತಗೊಳ್ತಕ್ಕಂಥದ್ದು ವ್ಯವಸ್ಥೆ ಅಲ್ಲಿ ಇಲ್ಲದೆ ಇರೋದ್ರಿಂದ ನಾ ಮಾಡ್ತಕ್ಕಂಥದ್ದು ಏನೇನು ರಿಪ್ರಿಕೇಷನ್ ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸತಿ ನಾವು
ಮಾನ್ಯ ಎಲ್ಲ ಮೇಲ್ಮನೆಯ ಸದಸ್ಯರ ಜೊತೆಗೂ ಕೂಡ ಮಾತಾಡ್ಬೇಕಾದ್ರೆ ನಾನು ಕೂಡ ಇಲಾಖೆಗೆ ಸೂಚನೆ ಕೊಟ್ಟೆ. ಶಿಕ್ಷಕರನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕನ್ನಡ ಶಾಲೆಗಳೇ ಕೊಡೋದು. ನಾವು ಕನ್ನಡ ಶಾಲೆ ಕ್ವಾಲಿಟಿನೇ ಕಮ್ಮಿ ಆಗೋಗ್ಬಿಡುತ್ತೆ. ಅದಕ್ಕೆ ಕನ್ನಡ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಕರ ನೇಮಕಾತಿನಾದ್ರೂ ಕೊಡ್ಬೇಕು ಫುಲ್ಲು. ಇಲ್ಲ ಅಂದ್ರೆ ನೀವು ಅತಿ ಶಿಕ್ಷಕರನ್ನ ಕೊಡ್ಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಅಂತ ನಾನು ಕೂಡ ಒಂದು ಪ್ರಸ್ತಾವನೆಯನ್ನ ನಾನು ಇಟ್ಟಿದ್ದೆ. ನಾನು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ತೀನಿ. ಯಾಕಂದ್ರೆ ಇದು ಬಹಳ ಮುಖ್ಯ ಆಗ್ತದೆ. ಕನ್ನಡ ಶಾಲೆನ ಉಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ಅದು ನಮ್ಮ ಕರ್ತವ್ಯನೂ ಕೂಡ. ಅನುದಾನ ಕೊಡದೆ ಕನ್ನಡ ಶಾಲೆಗೆ, ಬೇರೆದಕ್ಕೂ ಕೊಡೋದಿಲ್ಲ. ಅದಕ್ಕೆ ಇದನ್ನ ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಮುಂದುವರಿಸ್ತಕ್ಕಂಥ, ಬಟ್ ಬೇರೆ ಇಲಾಖೆಯನ್ನು ಕೂಡ ನಾನು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲಿ ನನ್ನ ಇಲಾಖೆಯಲ್ಲಿ ನಾನು ಸ್ವಂತ ನಿರ್ಧಾರ ತಗೊಳ್ಬೇಕಾದ್ರೆ ಆರ್ಥಿಕ ಸಹಾಯ ತಗೊಂಡು ಮಾಡಬೇಕು. ಬಟ್ ನಾನು ತಗೊಂಡ್ಮೇಲೆ ನಾ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಕಡೆ ಹೊಡ್ತಾ ಬೀಳ್ಬಾರ್ದು. ಆದ್ರೆ ಕನ್ನಡ ಭಾಷೆ ಉಳಿಸ್ತಕ್ಕಂಥ ಮತ್ತೆ ಭಾಷೆಗೆ ನಾವು ಸಹಕಾರ ಮಾಡ್ತಕ್ಕಂಥದ್ದು ಕನ್ನಡಿಗರಾಗಿ ನಮ್ಮ ಕರ್ತವ್ಯ ಆಗ್ತದೆ. ಆ ನಿಟ್ಟಿನ ಮೇಲೆ ನಾವು ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನ ತರ್ತೀನಿ. ಯಾಕಂದ್ರೆ ಸ್ವಲ್ಪ ಈ ಕೀಲಿ ಕೈ ಅವ್ರ ಹತ್ರ ಐತಿ, ಈ ಫೈನಾನ್ಸ್ ಅವ್ರ ಹತ್ರ ಇರೋದ್ರಿಂದ ಇವತ್ತಿನ ವಾತಾವರಣ ಎಲ್ಲ ನೋಡಿ. ಆದ್ರೆ ನೀವು ಕೂಡ ಒಂದು ಸಂತೋಷ ಪಡ್ಬೇಕಾಗತ್ತೆ. ಎಲ್ಲರೂ ಕೂಡ ಎಲ್ಲ ಕಡೆನೂ ಕೂಡ 5 ವರ್ಷಕ್ಕೆ 2020 ಕೂಡ ಏನು ಶಿಕ್ಷಕರನ್ನ ತಗೊಳ್ಳೋದು ನಾವೆಲ್ಲ ಈಗ ಅನುಕೂಲ ಮಾಡಿಕೊಡ್ತಾ ಇದೀವಿ. ಇಲ್ಲಾಂದ್ರೆ ಶಿಕ್ಷಕರ ನೇಮಕಾತಿನ ಫುಲ್ ಓಪನ್ ಮಾಡಿ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಅದು ಪೈಲಪ್ ಆಗ್ಬಿಡ್ತು ಹಿಂದಿನ ವರ್ಷಗಳಿಂದ. ಅದಕ್ಕೆ ನಾವು ಇವತ್ತು ಸಿಕ್ಕಾಕೊಂಡಿರೋದು. ಅದನ್ನ ಯಾವ ರೀತಿ ನಾವು ಸಹಕಾರ ಮಾಡಬೇಕು, ಸರ್ಕಾರಿ ಅನುದಾನಿತ ಶಾಲೆಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನ ನಾನು ಅದನ್ನ ಪ್ರಾಮಾಣಿಕವಾಗಿ ನಾ ಮಾಡ್ತೀನಿ. ಖಂಡಿತವಾಗೂ ನನ್ನ ಇನ್ನೊಂದು ಸಲಹೆ ಸರ್, ನೀವೆಲ್ಲ ಹೇಳಿದ್ರಿ ಏನು ನಮ್ಗೆ ಅತಿ ಶಿಕ್ಷಕರು ತಗೊಳ್ಳಕ್ಕೆ. ನನ್ನ ಸಲಹೆ ಮಾನ್ಯ ಸಚಿವರಲ್ಲಿ ಸರ್, ಇಲ್ಲಿ ಅನುದಾನಿತ ಶಾಲೆಗಳಂದ್ರೆ ಕೆಲವು ಶಾಲೆಗಳು ಬಹಳಷ್ಟು ಸ್ಥಿತಿವಂತರು ಇರ್ತಾರೆ, ಬಹಳ ರೀತಿಯಲ್ಲಿ ಚೆನ್ನಾಗಿ ನಡೆಸ್ತಾರೆ. ಕೆಲವು ಶಾಲೆಗಳು ವಿಶೇಷವಾಗಿ ಅವ್ರ ಶಕ್ತಿನೇ ಇರೋದಿಲ್ಲ. ನಾನು ಹೇಳಿದ್ನಲ್ಲ ಸಿದ್ದಾಪುರನ್ ಅಂತ. ಅದಕ್ಕೋಸ್ಕರ ನೀವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳು, ಅನುದಾನಿತ ಶಾಲೆಗಳೇನಿದೆ ಸರ್ವೆ ಮಾಡಿಸಿ ಮಾಹಿತಿ ಪಡೆದು ಕೆಲವು ಎ ಗ್ರೇಡ್ ಬಿ ಗ್ರೇಡ್ ಅಂತನಾದ್ರೂ ಮಾಡಿ. ಅಟ್ಲೀಸ್ಟ್ ಅಂತದಕ್ಕೆ ಬಿ ಯಾರು ಭಾರಿ ಕಡಿಮೆ ಇದೆ, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಮೂಲಭೂತ ವ್ಯವಸ್ಥೆಗಳಿಲ್ಲ ಅಂದ್ರೆ ಏನ್ ನಾವು ಶಾಸಕರ ಅನುದಾನ ಇದೆ ಅದರಲ್ಲೂ ಕೂಡ ವ್ಯವಸ್ಥೆ ಇಲ್ಲ. ಈಗ ನೀವು ಅನುದಾನಿತ ಶಾಲೆಗಳಿಗೆ ನಾವು ಅಲ್ಲಿ ಇಲ್ಲ ನಾವು ಕೇಳಿದ್ವಿ, ನಮ್ಮಲ್ಲಿ ನಮ್ಮ ಪ್ರಕಾರ ಇಲ್ಲ ಅದು. ಅದನ್ನ ಕೊಡಿ. ಆಮೇಲೆ ಜೊತೆಗೆ ಸರ್ ಇದನ್ನ ನೀವು ನೆಕ್ಸ್ಟ್ ಬಿಲ್ಲನ್ನು ಮಂಡನೆ ಮಾಡಿ. ಯಾಕಂದ್ರೆ ಈಗ ಬಹಳಷ್ಟು ಬಡವರಿಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ, ಇವಾಗ ನೋಡ್ರಿ ಖಾಸಗಿ ಶಾಲೆ ಇರ್ತದೆ, ಅವ್ರು ಸ್ಥಿತಿವಂತರು ಇರ್ತಾರೆ, ಆರ್ಥಿಕ ಸ್ಥಿತಿನಲ್ಲಿ ಅಲ್ಲಿ ಯಾವ ಶಾಲೆ ಸರಿ ಇದೆ ಅಲ್ಲಿ ಸೇರಿಸ್ತಾರೆ. ಇಲ್ಲಿ ಪ್ರಾಬ್ಲಮ್ ಇರತಕ್ಕಂಥದ್ದು ಇದು. ಗೌರ್ಮೆಂಟ್ ಶಾಲೆಗೆ ಹೋಗೋದಕ್ಕೆ ಅಲ್ಲಿ ಇನ್ನೊಂದು ಗೌರ್ಮೆಂಟ್ ಶಾಲೆ ಇರಲ್ಲ, ಇದಿರುತ್ತೆ. ಅದಕ್ಕೋಸ್ಕರ ತಾವು ವಿಶೇಷವಾದ ಕಾಳಜಿಯನ್ನು ವಹಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕಂತೇಳಿ ನಾನು ಸಚಿವರಲ್ಲಿ ಕೇಳ್ತೀನಿ. ಮನೆ ಸಭಾ ಅಧ್ಯಕ್ಷೆ, ಅವ್ರು ಹೇಳ್ತಕ್ಕಂಥದ್ದು ಏನಿದೆ, ನಮ್ಮ ಕನೆಕ್ಟೆಡ್ ಮತ್ತಿನ್ಯಾರಿಗೆ ಈ ತರದ್ದು ಎಫೆಕ್ಟ್ ಆಗ್ತದೆ ಅವ್ರ ಜೊತೆನೂ ಕೂಡ ಕನ್ಸಲ್ಟ್ ಮಾಡಿ, ಫೈನಾನ್ಸ್ ಅವ್ರ ಜೊತೆನೂ ಕೂಡ ಕನ್ಸಲ್ಟ್ ಮಾಡಿ ಒಂದು ಬಿಲ್ ಅನ್ನ ತರತಕ್ಕಂಥ ಒಂದು ವ್ಯವಸ್ಥೆ ಏನಾದ್ರು ಇದ್ರೆ, ಯಾಕಂದ್ರೆ ಇದೆಲ್ಲಾ ತರದ್ದು ನೋಡ್ಬೇಕಾಗುತ್ತೆ. ನೋಡಿ ಆ ದಿಕ್ಕಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀನಿ ಅಂತ ಹೇಳಿ ವಿಶ್ವಾಸನ ಕೊಡ್ಲಿಕ್ಕೆ ಇಷ್ಟ.